ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಹಾರ್ಮೋಸ್ ಜಲಸಂಧಿಯಲ್ಲಿ ಕನ್ನಡಿಗರು ಕೂಡ ಸಿಲುಕಿಕೊಂಡು ಈಗ ಪರದಾಡ್ತಾ ಇದ್ದಾರೆ. ಯುದ್ಧದಿಂದಾಗಿ ಭಾರತದ ಹಡಗುಗಳು ಹಾರ್ಮೋಸ್ ಜಲಸಂಧಿಯಲ್ಲಿ ಲಾಕ್ ಆಗಿದೆ. ಅಂಡ್ ಆ ಒಂದು ಹಡಗಲ್ಲಿ ನಮ್ಮ ಕನ್ನಡಿಗರು ಕೂಡ ಸಿಲುಕಿದ್ದಾರೆ. ಭಯದಲ್ಲೇ ಪ್ರತಿ ಕ್ಷಣವನ್ನು ಕೂಡ ಹಡಗಿನಲ್ಲಿರುವಂತಹ ಸಿಬ್ಬಂದಿ ಕಳೀತಾ ಇದ್ದಾರೆ. ಇದರಲ್ಲಿ ಕನ್ನಡಿಗರು ಕೂಡ ಸೇರ್ಕೊಂಡಿದ್ದಾರೆ. ಮಂಗಳೂರು ಮೂಲದವರು ಹಾರ್ಮೋಸ್ ಜಲಸಂಧಿಯಲ್ಲಿ ಈಗ ಲಾಕ್ ಆಗಿದ್ದಾರೆ. ಮಂಗಳೂರು ಮೂಲದ ಮರೈನ್ ಇಂಜಿನಿಯರ್ ಹಾಗೂ ಸಿಬ್ಬಂದಿ ಹಡಗಿನಲ್ಲಿ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂಡ್ ಆ ಒಂದು ಹಡಗು ಹಾರ್ಮೋಸ್ ಜಲಸಂಧಿಯಲ್ಲಿ ಲಾಕ್ ಆಗಿದೆ. LPG ವಾಹಕ ಹಡಗಿನಲ್ಲಿದ್ದಾರೆ ಮಂಗಳೂರಿನವರು. ಲಂಗರು ಹಾಕಿದಂತಹ ಸ್ಥಿತಿಯಲ್ಲೇ ಹಡಗು ನಿಂತಿದೆ, ನಿಂತಲ್ಲೇ ನಿಂತ್ಕೊಂಡಿದೆ. ಹಡಗಿನ ಮೇಲೇನೆ ಮಿಸೈಲ್ಸ್ ಹಾರಿ ಬರ್ತಿರುವಂತಹ ಒಂದು ಭೀಕರ ಕ್ಷಣವನ್ನು ಅವರು ಕಣ್ಣಾರೆ ನೋಡ್ತಿದ್ದಾರೆ. ಮತ್ತೊಮ್ಮೆ ಲೈವ್ನಲ್ಲಿ ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಕಿರಣ್ ಈಗ ಜಾಯಿನ್ ಆಗ್ತಿದ್ದಾರೆ. ಕಿರಣ್, ಈಗ ಮಂಗಳೂರು ಮೂಲದ ಸಿಬ್ಬಂದಿ ಕೂಡ ಹಾರ್ಮೋಸ್ ಜಲಸಂಧಿಯಲ್ಲಿ ಲಾಕ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಎಷ್ಟು ಜನ ಆ್ಯಂಡ್ ಮಂಗಳೂರಿನ ಯಾವ ಭಾಗದವರು ಅಂತ? ರಾಹುಲ್, ಏನು ಮಿಡ್ಲ್ ಈಸ್ಟ್ ಅಲ್ಲಿ ಒಂದು ಯುದ್ಧ ನಡೀತಾ ಇದೆ, ಅದು ಕೂಡ ಇರಾನ್, ಇಸ್ರೇಲ್ ಹಾಗೆಯೇ ಅಮೆರಿಕ ನಡುವೆ ಈ ಒಂದು ಯುದ್ಧ ನಡೀತಾ ಇದೆ. ಇದರಲ್ಲಿ ಹಲವಾರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಾರ್ಮೋಸ್ ಜಲಸಂಧಿಯಲ್ಲಿ ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ 22 ಶಿಪ್ಗಳು ಅಲ್ಲಿ ಸಿಲುಕೊಂಡಿರುವಂತದ್ದು, ಅದು ಕೂಡ ಭಾರತ ಮೂಲದ್ದು. ಹಾಗೆಯೇ ಅದರಲ್ಲಿ 7 LPG ಶಿಪ್ಗಳಂತಾನೆ ಹೇಳಲಾಗ್ತಾ ಇದೆ. ಆ LPG ಶಿಪ್ ಅಲ್ಲಿ ಅತಿ ದೊಡ್ಡ ಒಂದು LPG ವಾಹಕ ಶಿಪ್ ನಲ್ಲಿ ಭಾರತೀಯರಿದ್ದಾರೆ. ಹಾಗೆಯೇ ಅದರಲ್ಲಿ 2 ಮಂಗಳೂರಿನ ಮೂಲದವರು ಇದ್ದಾರೆ. ಅದರಲ್ಲೂ ಕೂಡ ಮೆರೈನ್ ಇಂಜಿನಿಯರ್ ಅವರು. ಆದ್ರೆ ಅವರ ಹೆಸರು ಹಾಗೆಯೇ ಅವರ ಐಡೆಂಟಿಟಿಯನ್ನ ರಿವೀಲ್ ಮಾಡಕ್ಕಾಗಲ್ಲ ಅಂತಾನೆ ಹೇಳಿದ್ರು. ಅದು ನಮಗೂ ಕೂಡ ಅವರು ರಿಕ್ವೆಸ್ಟ್ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅವರ ಹೆಸರನ್ನ ರಿವೀಲ್ ಮಾಡ್ತಾ ಇಲ್ಲ. ಆದ್ರೆ ಅವರು ಅತ್ಯಂತ ದೊಡ್ಡ ಒಂದು LPG ವಾಹಕ ಶಿಪ್ ಮೇಲೆ ಅವರು ಇರುವಂತದ್ದು. ಆದ್ರೆ ಅವರು ಹೇಳುವಂತದ್ದು ಅಂದ್ರೆ ಈಗಾಗಲೇ ಹಾರ್ಮೋಸ್ನ ಪಶ್ಚಿಮ ಭಾಗದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಫೆಬ್ರವರಿ 28ರಂದು ಅಲ್ಲಿಂದ ಹೊರಟಿದ್ರು ಅವರು ಈ LPG ಟ್ಯಾಂಕರ್ ನಲ್ಲಿ. ಆದ್ರೆ 2 ದಿನ ಸೇಲ್ ಮಾಡ್ತಾ ಇದ್ದಂತೆ ಸಮುದ್ರದಲ್ಲಿ ಸಾಗ್ತಾ ಇದ್ದಂತಹ ಹಾರ್ಮೋಸ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ ಹಿನ್ನೆಲೆಯಲ್ಲಿ ಅಲ್ಲೇ ಅವರು ಲಂಗರು ಹಾಕಲಿಕ್ಕೆ ಹೇಳಿದ್ದಾರೆ. ಈಗ ಆಲ್ಮೋಸ್ಟ್ 22 ದಿನದಿಂದ ಅವರು ಹಾರ್ಮೋಸ್ ಜಲಸಂಧಿಯಲ್ಲೇ ಸಿಲುಕಾಕೊಂಡಿರುವಂತದ್ದು. ಅವರ ತಲೆ ಮೇಲಿಂದ ಅಂದ್ರೆ ಶಿಪ್ಗಳ ಮೇಲಿಂದನೇ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಹಾಗೇನೆ ಡ್ರೋನ್ಸ್ಗಳು ಹಾರಾಡ್ತಾ ಇರೋದು ಅವರು ಕಾಣ್ತಾ ಇದ್ದಾರೆ. ಅದು ತುಂಬಾ ಅವರಿಗೆ ಆತಂಕ ತರ್ತಾ ಇರುವಂತದ್ದು. ಹಾಗೆ ಆತಂಕದಲ್ಲೇ ಅವರು ದಿನ ದೂಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಹಾರ್ಮೋಸ್ಗೆ ಬರುವ ಸಂದರ್ಭದಲ್ಲಿ ಹಲವಾರು ಶಿಪ್ಗಳಿಗೆ ಮಿಸೈಲ್ಗಳು ಅಟ್ಯಾಕ್ ಆಗಿರೋದನ್ನು ಕಣ್ಣಾರೆ ಕಂಡಿದ್ದಾರೆ. ಹಾಗೇನೆ ಯಾವಾಗ ಅವರು LPG ಲೋಡ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ 200 ಮೀಟರ್ ದೂರದಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹಾಗೇನೆ ಡ್ರೋನ್ಗಳು ಬಂದು ಬಿದ್ದಿದ್ದು ಅಂತ ಅವರು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ರು. ಆದ್ರೆ ಅವರು ಭಾರತಕ್ಕೆ ಬರಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಈ ಪರ್ಷಿಯನ್ ಗಲ್ಫ್ ಕೊಲ್ಲಿ ಏನಿದೆ ಅಲ್ಲಿ ಭಾರತದ ನೌಕಾಪಡೆಯ ಶಿಪ್ಗಳು ಹೋಗಿ ನಿಂತ್ಕೊಂಡಿದ್ದಾವೆ. ಅವರಿಗೆ ನಿರಂತರವಾಗಿ ಸಂಪರ್ಕವನ್ನು ಕೊಟ್ಟು ಧೈರ್ಯದಿಂದಿರುವಂತೆ ಹೇಳ್ತಾ ಇದ್ದಾರೆ. ಹಾಗೇನೆ ಅವರು ಕೂಡ ಈ ಕಡೆ ಯಾವಾಗ ಈ ಹಾರ್ಮೋಸ್ನಿಂದ ಹೊರಟು ಅರಬ್ಬಿ ಸಮುದ್ರಕ್ಕೆ ತಲುಪ್ತೇವೆ ಅನ್ನೋ ಒಂದು ಕಾತರದಲ್ಲಿದ್ದಾರೆ. ಮನೆಗೆ ಬರುವಂತಹ ಕಾತರದಲ್ಲಿ ಅವರು ಇರುವಂತದ್ದು. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.